ಪುರಿ ಜಗನ್ನಾಥ ದೇವಾಲಯದ ಪವಾಡ. ಪುರಿ ಜಗನ್ನಾಥ ದೇವಾಲಯದಲ್ಲಿ ನಡೆದ ಈ ವಿಚಿತ್ರ ಘಟನೆಯ ಬಗ್ಗೆ ನಿಮಗೆ ಗೊತ್ತೇ? ಪುರಿ ನಗರದಲ್ಲಿ ಪಾಂಡ ಎಂಬ ಬ್ರಾಹ್ಮಣನಿದ್ದನು. ಒಮ್ಮೆ ಪುರಿ ನಗರದಲ್ಲಿ ಭೀಕರವಾದ ಚಂಡಮಾರುತ ಬಂದಾಗ ದೇವಾಲಯದ ಮೇಲಿದ್ದ ಧ್ವಜವು ಹರಿದು ಹೋಗುತ್ತದೆ. ಜಗನ್ನಾಥನ ಮೇಲೆ ಎಲ್ಲರಿಗೂ ಅಪಾರ ಪ್ರೀತಿ ಇದ್ದರೂ ಸಹ ಅಷ್ಟು ಎತ್ತರಕ್ಕೆ ಏರಿ ಧ್ವಜವನ್ನು ಬದಲಿಸುವ ಧೈರ್ಯ ಯಾರಿಗೂ ಇರಲಿಲ್ಲ. ಆ ಸಮಯದಲ್ಲಿ ಪಾಂಡ ಎಂಬ ಬ್ರಾಹ್ಮಣನು ತನ್ನ ಪ್ರಾಣದ ಹಂಗು ತೊರೆದು ಯಾವುದೇ ರಕ್ಷಣಾ ವ್ಯವಸ್ಥೆ ಇಲ್ಲದೆ ಕೇವಲ ಭಕ್ತಿಯಿಂದ ಆ ಭೀಕರ ಮಳೆಗಾಳಿಯಲ್ಲಿ ಗುಡಿಯ ಮೇಲಕ್ಕೆ ಏರಿ ಧ್ವಜವನ್ನು ಬದಲಿಸಿ ಕೆಳಗೆ ಬರುತ್ತಿರುತ್ತಾನೆ. ಆದರೆ ಗಾಳಿಯ ತೀವ್ರತೆಗೆ ಪಾಂಡನ ಕಾಲು ಜಾರಿ ಕೆಳಕ್ಕೆ ಬಿದ್ದು ಹೋಗುತ್ತಾನೆ. ಆ ಕ್ಷಣದಲ್ಲಿ ಒಂದು ಕೈ ಅವನನ್ನು ಹಿಡಿದು ರಕ್ಷಿಸುತ್ತದೆ. ಆ ಕೈ ಬೇರೆ ಯಾರದ್ದೂ ಅಲ್ಲ, ಸ್ವತಃ ಆ ಜಗನ್ನಾಥನದ್ದು. ಹೀಗೆ ಜಗನ್ನಾಥನು ಪಾಂಡನನ್ನು ಕಾಪಾಡಿ ಅವನಿಗೆ ದರ್ಶನ ನೀಡಿ ಒಂದು ವರವನ್ನು ಕೊಡುತ್ತಾನೆ. ಯಾರೂ ಮಾಡದ ಸಾಹಸವನ್ನು ನನ್ನಗಾಗಿ ನಿನ್ನ ಪ್ರಾಣವನ್ನೂ ಲೆಕ್ಕಿಸದೆ ಪೂರೈಸಿದ್ದೀಯಾ? ಇಂದಿನಿಂದ ಕಲಿಯುಗದ ಅಂತ್ಯದವರೆಗೂ ನೀನು ಮತ್ತು ನಿನ್ನ ವಂಶದವರು ಮಾತ್ರ ತಲೇತಲಾಂತರವಾಗಿ ಈ ಗುಡಿಯ ಮೇಲೆ ಏರಿ ಧ್ವಜವನ್ನು ಬದಲಿಸಬೇಕು. ಹಾಗೆ ಬದಲಿಸಿದರೆ ಮಾತ್ರ ಗುಡಿಯ ಬಾಗಿಲುಗಳು ತೆರೆಯಲ್ಪಡುತ್ತವೆ. ಇಲ್ಲದಿದ್ದರೆ ಕಲಿಯುಗದ ಅಂತ್ಯದವರೆಗೂ ಗುಡಿಯ ಬಾಗಿಲು ತೆರೆಯುವುದಿಲ್ಲ.